ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಏನು ಹೇಳಪ್ಪ, ಕಾಲವು ಚುಕ್ಕಾಡಿ ರಾತ್ರಿ ಆಗದೆ, ಗೋಮಾರಿ ಜಗ್ಗಿ ಬರ್ತಾವ. ಇವು ಕಸ ತೈತಾರ, ಅದ್ರ ಬದ್ರ ತೈತಾರ, ಹಾಕೊಂಡು ಹೋಗ್ತಾರ, ಇವು ಬಿಸಾಕಿ ಹೋಗ್ತಾರ. ಆ ಹಿಂದ್ಲಿದ್ದ ನೂಕಿ ಬಿಡ್ತಾರ ಕಸ. ಇಲ್ಲಿ ಬರ್ತತೆ, ಇಲ್ಲಿ ಈ ಒಣಗದೇನು ಅಲ್ಲ ಅದು ಕಸ. ಕೇಳಿದ್ರೆ ಅಂತಾರ ಪಾಲಿಕೆಯವರು, ಅವ್ರೇನೋ ಅಂಬೋದಲ್ಲ, ಅಲ್ಲಿ ಬಂದ್ ಮಾಡಿಬಿಟ್ಟಾರ, ಗೇಟ್ ಗೀಟ್ ಹಾಕ್ಯಾರಲ್ಲ, ಇಲ್ಲೇ ತೈತಾರ ಕಸ. ನಿಮ್ಗೆ ಹೆಂಗೆ ತೊಂದರೆ ಆಗ್ತದೆ? ಯಾವ ರೀತಿ ನಮಗೆ ಮತ್ತೆ ಇದೆಲ್ಲ ಬಳಿಬೇಕು. ನಾನೊಂದು 10 ನೀರು ಹಾಕಿ ಮಕ್ಕಳಿಗೆಲ್ಲ ಏನೇನು ತೊಂದರೆ ಆಗುತ್ತೆ? ಮಕ್ಕಳಿಗೆ ಮತ್ತೆ ಚುಕ್ಕಡಿ ಈ ಕಡೆ ಕಡಿತಾವಲ್ಲಪ್ಪ, ಜ್ವರ ಬರ್ತಾವ, ನೆಗಡಿ ಆಗ್ತತೆ. ನನಗೆ ಭಾಳ ಸುಸ್ತಾಗೋದು. ನಾನು ಸಂಜೆ ಟೈಮ್ನಾಗ ಮಾತಾಡಕ್ಕೆ ಬರಕ್ಲಿಲ್ಲ. ಚುಕ್ಕಡಿ ಮೈ ತುಂಬ ಬಂದಿರ್ತಿರ್ತಾವ. ಗೋಮಾರಿ ಏನು ಸಮಸ್ಯೆ ಆಗ್ತದೆ? ಹೆಂಗೆ ಎಲ್ಲ ಮನುಷ್ಯರಿಗೆ ಸುಸ್ತ ಬರ್ತದೆ. ಸಣ್ಣ ಹುಡುಗರಿಗೆ ಸುಸ್ತಿ ಜ್ವರ ಬರ್ತದವ. ಏನಂತಾರ ಪಾಲಿಕೆಯವ್ರು? ಏನಂತಾರ ಪಾಲಿಕೆ ಮೆಂಬರು, ಪಾಲಿಕೆ ಸದಸ್ಯರು? ಪಾಲಿಕೆ ಸದಸ್ಯ ಯಾರು ಬರಕಲ್ಲ ರೀ. ಯಾರು ಪ್ಯೂನ್ ಇರ್ತಾರ ಅವ್ರ ಜೊತೆಗೆ, ಅವ್ರಂದೆ ನೋಡ್ತಾರೆ, ಹೋಗ್ಬಿಡ್ತಾರ ಅಷ್ಟೇ. ಪಾಲಿಕೆಗಾರ ಯಾರು ಬರಕ ತೆಗಿತಾರಲ್ಲ ನೆಕ್ಸ್ಟ್ ದಿನ ಮತ್ತೆ ಪೂರ್ತಿ ಬಂದಿರ್ತೈತೆ. ಇಲ್ಲಿ ನೆಕ್ಸ್ಟ್ ದಿನ ಬಂದಿದ್ಮೇಲೆ ಇವತ್ತು ತೆಗಿತಾರಲ್ಲ, ನಾಳೆ ಮತ್ತೆ ಪೂರ್ತಿ ಇಷ್ಟ ಇರ್ತತೆ. ಅಲ್ಲಿಂದ ಕರ್ಕೊಂಡು ಬಂದ್ಬಿಡ್ತೈತೆ ಪೂರ್ತಿ ಇಲ್ಲಿ ತೆಗ್ದಿದ್ಮೇಲೆ. ಮತ್ತೆ ಅಲ್ಲಿ ಏನು ಕಂಟ್ರೋಲ್ ಇಲ್ಲ. ಅಲ್ಲಿ ಇದ್ದಿದ್ದೆಲ್ಲ ಇಲ್ಲಿ ಬಂದು ಸೇರ್ತೈತೆ. ಮತ್ತೆ ಎಷ್ಟನೇ ಸಲ ಈ ಥರ ಆಗಕ್ಕೆ? 1 ವರ್ಷ 2 ವರ್ಷ ಆಗತ್ತೆ ನಾನು ಇಲ್ಲಿ ಮನೆ ಬಾಡಿಗೆಗೆ ಬಂದು. ಅವಾಗ್ಲಿಂದ ನೋಡ್ತಾ ಇದ್ದೀನಿ ಇಷ್ಟು. ಒಂದು ಲಾರಿ ತೈತಾರೆ, ಹೋಗ್ಬಿಡ್ತಾರೆ. ಹಿಂದಿಂದ ಬಂಡಿಗೆ ಹಾಕಿಸ್ತಾರೆ. ಕ್ಲೀನ್ ಮಾಡೋರು ಬರ್ತಿರ್ತಾರೆ, ಅದು ಬಂದ್ರು ಒಂದ್ ಸ್ವಲ್ಪ ತೆಗಿತಾರೆ, ಇನ್ನು ಮಿಕ್ಕಿದ್ ಮಾರನೇ ದಿವಸ ಬಂದ್ಬಿಡುತ್ತೆ. ಭಾಳ ತೊಂದರೆ. ಹೆಂಗೆ ತೊಂದರೆ ಆಗ್ತದೆ ಮಕ್ಕಳಿಗೆಲ್ಲ? ಭಾಳ ಬಾಯಿಗೆ ಮೂಗಿಗೆಲ್ಲ ಹೋಗುತ್ತೆ. ಬಾಯಿಗಡ್ಡೆ ಸಂಜೆ ಟೈಮ್ ಅಂತೇಳು. ಸಂಜೆ ಟೈಮ್ನಾಗ ಇವತ್ತು ತೆಗೆದ್ಬಿಟ್ರೆ ನಾಳೆ ಮತ್ತೆ 15 ದಿವ್ಸಕ್ಕೆ ಒಂದ್ಸತಿ ಬರ್ತಾರ ಕಾಲೇ ತೆಗಿಯಾಕ. ಇಲ್ಲಿ ಹೇಳ್ರಿ ಬೇಸು. ಮತ್ತೆ ಅದಕ್ಕೆ ಹೇಳ್ವಾ ನೀನು 5 ಲಾರಿ ಆಗೋದು ಒಂದೇ ಲಾರಿ ತಕೊಂಡು ಹೋಗ್ತಾರ. ಅಸಲ್ ಬರೋದೇ ಇಲ್ಲ ಯಾರು. ಮುನ್ಸಿಪಾಲಿಟಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.